ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಅಂತೂ ಬೀಳ್ತಾನೆ ಇಲ್ಲ. ನಾಳೆ ಬೀಳುತ್ತೆ ಅಂತಂದ್ರೆ ನಾಳೆ ಇನ್ನೂ ಹೆಚ್ಚಾಗಿರುತ್ತೆ. ನಾಡಿದ್ದು ಬೀಳುತ್ತೆ ಅಂತಂದ್ರೆ ನಾಡಿದ್ದು ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಕುರ್ಚಿ ಕದನ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾನೆ ಇದೆ. ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನೇ ದಾಳ ಮಾಡಿದ್ರ ಡಿಕೆ ಶಿವಕುಮಾರ್. ಏನದು ಸಿದ್ದರಾಮಯ್ಯ ಅವರ ಮಾತು? ಕುರ್ಚಿ ಕದನದ ವಿಚಾರವಾಗಿ ಸಿದ್ದರಾಮಯ್ಯ ಯಾವಾಗ್ಲೂ ಹೇಳುವಂತಹ ಮಾತೇನು? ಹೈಕಮಾಂಡ್ ನಿರ್ಧಾರದಂತೆ ನಾವು ನಡ್ಕೋತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ಮಾತನ್ನ ರಾಹುಲ್ ಗಾಂಧಿ ಎದುರಿಗೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರಾ? ಆಂತರಿಕವಾಗಿಯೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಮಾತನ್ನ ರಾಹುಲ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಹಾಗಿದ್ರೆ ಡಿಕೆ ಶಿವಕುಮಾರ್ ಏನ್ ಮಾತು? ರಾಹುಲ್ ಗಾಂಧಿ ಅಂತಿದ್ದಾರೆ ಎಲ್ಲದಕ್ಕೂ. ಸೊ ನಾಯಕತ್ವದ ವಿಚಾರವಾಗಿ ಸಿಎಂ ನಿಮ್ಮ ಹೆಸರನ್ನ ಹೇಳ್ತಾ ಇರೋದ್ರಿಂದ ನೀವೇ ಸಿಎಂ ಕುರ್ಚಿಯ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಬಿಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಎಲ್ಲರ ಮುಂದೆ ಹೇಳುವಂತದ್ದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಹಾಗೆ, ಅಥವಾ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಅಂತ. ಸೊ ನೀವೇ ಈ ಬಗ್ಗೆ ಒಂದು ನಿರ್ಧಾರವನ್ನ ತಗೊಂಡ್ಬಿಡಿ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಮಾತೇ ಅಂತಿಮ, ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಮನಗೆದ್ದು ಮುಖ್ಯಮಂತ್ರಿ ಕುರ್ಚಿಗೆ ಡಿಕೆ ಶಿವಕುಮಾರ್ ಏರ್ತಾರಾ, ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ತಾರಾ ಅನ್ನುವಂತಹದ್ದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಅಸ್ತು ಎಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಖಾತ್ರಿ. ಈ ಕಡೆ ಖರ್ಗೆ ಅವರು ಅದಕ್ಕೆ ದನಿಗೂಡಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್. ಸಿದ್ದರಾಮಯ್ಯ ಅವರು ಅಷ್ಟು ಸಲೀಸಾಗಿ ಓಕೆ ಅಂದ್ಬಿಡ್ತಾರ ಅನ್ನೋದೇ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಪ್ರತಿಯಾಗಿ ನಾನಾ ರೀತಿಯ ಕೌಂಟರ್ಗಳನ್ನ, ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆ ಆಗ್ಬೋದು ಅನ್ನೋದೇ ಸದ್ಯಕ್ಕಿನ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಅಂತೂ ಬೀಳ್ತಾನೆ ಇಲ್ಲ. ನಾಳೆ ಬೀಳುತ್ತೆ ಅಂತಂದ್ರೆ ನಾಳೆ ಇನ್ನೂ ಹೆಚ್ಚಾಗಿರುತ್ತೆ. ನಾಡಿದ್ದು ಬೀಳುತ್ತೆ ಅಂತಂದ್ರೆ ನಾಡಿದ್ದು ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಕುರ್ಚಿ ಕದನ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾನೆ ಇದೆ. ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನೇ ದಾಳ ಮಾಡಿದ್ರ ಡಿಕೆ ಶಿವಕುಮಾರ್. ಏನದು ಸಿದ್ದರಾಮಯ್ಯ ಅವರ ಮಾತು? ಕುರ್ಚಿ ಕದನದ ವಿಚಾರವಾಗಿ ಸಿದ್ದರಾಮಯ್ಯ ಯಾವಾಗ್ಲೂ ಹೇಳುವಂತಹ ಮಾತೇನು? ಹೈಕಮಾಂಡ್ ನಿರ್ಧಾರದಂತೆ ನಾವು ನಡ್ಕೋತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ಮಾತನ್ನ ರಾಹುಲ್ ಗಾಂಧಿ ಎದುರಿಗೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರಾ? ಆಂತರಿಕವಾಗಿಯೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಮಾತನ್ನ ರಾಹುಲ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಹಾಗಿದ್ರೆ ಡಿಕೆ ಶಿವಕುಮಾರ್ ಏನ್ ಮಾತು? ರಾಹುಲ್ ಗಾಂಧಿ ಅಂತಿದ್ದಾರೆ ಎಲ್ಲದಕ್ಕೂ. ಸೊ ನಾಯಕತ್ವದ ವಿಚಾರವಾಗಿ ಸಿಎಂ ನಿಮ್ಮ ಹೆಸರನ್ನ ಹೇಳ್ತಾ ಇರೋದ್ರಿಂದ ನೀವೇ ಸಿಎಂ ಕುರ್ಚಿಯ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಬಿಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಎಲ್ಲರ ಮುಂದೆ ಹೇಳುವಂತದ್ದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಹಾಗೆ, ಅಥವಾ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಅಂತ. ಸೊ ನೀವೇ ಈ ಬಗ್ಗೆ ಒಂದು ನಿರ್ಧಾರವನ್ನ ತಗೊಂಡ್ಬಿಡಿ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಮಾತೇ ಅಂತಿಮ, ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಮನಗೆದ್ದು ಮುಖ್ಯಮಂತ್ರಿ ಕುರ್ಚಿಗೆ ಡಿಕೆ ಶಿವಕುಮಾರ್ ಏರ್ತಾರಾ, ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ತಾರಾ ಅನ್ನುವಂತಹದ್ದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಅಸ್ತು ಎಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಖಾತ್ರಿ. ಈ ಕಡೆ ಖರ್ಗೆ ಅವರು ಅದಕ್ಕೆ ದನಿಗೂಡಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್. ಸಿದ್ದರಾಮಯ್ಯ ಅವರು ಅಷ್ಟು ಸಲೀಸಾಗಿ ಓಕೆ ಅಂದ್ಬಿಡ್ತಾರ ಅನ್ನೋದೇ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಪ್ರತಿಯಾಗಿ ನಾನಾ ರೀತಿಯ ಕೌಂಟರ್ಗಳನ್ನ, ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನೇನು ಬೆಳವಣಿಗೆ ಆಗ್ಬೋದು ಅನ್ನೋದೇ ಸದ್ಯಕ್ಕಿನ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಅಂತೂ ಬೀಳ್ತಾನೆ ಇಲ್ಲ.
ನಾಳೆ ಬೀಳುತ್ತೆ ಅಂತಂದ್ರೆ ನಾಳೆ ಇನ್ನೂ ಹೆಚ್ಚಾಗಿರುತ್ತೆ, ನಾಡಿದ್ದು ಬೀಳುತ್ತೆ ಅಂತಂದ್ರೆ ನಾಡಿದ್ದು ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಕುರ್ಚಿ ಕದನ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾನೆ ಇದೆ. ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನೇ ದಾಳ ಮಾಡಿದ್ರ ಡಿಕೆ ಶಿವಕುಮಾರ್. ಏನದು ಸಿದ್ದರಾಮಯ್ಯ ಅವರ ಮಾತು? ಕುರ್ಚಿ ಕದನದ ವಿಚಾರವಾಗಿ ಸಿದ್ದರಾಮಯ್ಯ ಯಾವಾಗ್ಲೂ ಹೇಳುವಂತಹ ಮಾತೇನು? ಹೈಕಮಾಂಡ್ ನಿರ್ಧಾರದಂತೆ ನಾವು ನಡ್ಕೋತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ಮಾತನ್ನ ರಾಹುಲ್ ಗಾಂಧಿ ಎದುರಿಗೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರಾ? ಆಂತರಿಕವಾಗಿಯೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಮಾತನ್ನ ರಾಹುಲ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಹಾಗಿದ್ರೆ ಡಿಕೆ ಶಿವಕುಮಾರ್ ಏನ್ ಮಾತು? ರಾಹುಲ್ ಗಾಂಧಿ ಅಂತಿದ್ದಾರೆ ಎಲ್ಲದಕ್ಕೂ. ಸೊ ನಾಯಕತ್ವದ ವಿಚಾರವಾಗಿ ಸಿಎಂ ನಿಮ್ಮ ಹೆಸರನ್ನ ಹೇಳ್ತಾ ಇರೋದ್ರಿಂದ ನೀವೇ ಸಿಎಂ ಕುರ್ಚಿಯ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಬಿಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಎಲ್ಲರ ಮುಂದೆ ಹೇಳುವಂತದ್ದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಹಾಗೆ, ಅಥವಾ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಅಂತ. ಸೊ ನೀವೇ ಈ ಬಗ್ಗೆ ಒಂದು ನಿರ್ಧಾರವನ್ನ ತಗೊಂಡ್ಬಿಡಿ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಮಾತೇ ಅಂತಿಮ, ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಮನಗೆದ್ದು ಮುಖ್ಯಮಂತ್ರಿ ಕುರ್ಚಿಗೆ ಡಿಕೆ ಶಿವಕುಮಾರ್ ಏರ್ತಾರ, ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ತಾರ ಅನ್ನುವಂತಹದ್ದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಅಸ್ತು ಎಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಖಾತ್ರಿ. ಈ ಕಡೆ ಖರ್ಗೆ ಅವರು ಅದಕ್ಕೆ ದನಿಗೂಡಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್. ಸಿದ್ದರಾಮಯ್ಯ ಅವರು ಅಷ್ಟು ಸಲೀಸಾಗಿ ಓಕೆ ಅಂದ್ಬಿಡ್ತಾರ ಅನ್ನೋದೇ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಪ್ರತಿಯಾಗಿ ನಾನಾ ರೀತಿಯ ಕೌಂಟರ್ಗಳನ್ನ, ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನೇನ್ ಬೆಳವಣಿಗೆ ಆಗ್ಬೋದು ಅನ್ನೋದೇ ಸದ್ಯಕ್ಕಿನ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಅಂತೂ ಬೀಳ್ತಾನೆ ಇಲ್ಲ. ನಾಳೆ ಬೀಳುತ್ತೆ ಅಂತಂದ್ರೆ ನಾಳೆ ಇನ್ನೂ ಹೆಚ್ಚಾಗಿರುತ್ತೆ, ನಾಡಿದ್ದು ಬೀಳುತ್ತೆ ಅಂತಂದ್ರೆ ನಾಡಿದ್ದು ಮತ್ತೊಂದು ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಕುರ್ಚಿ ಕದನ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನ ತೆಗೆದುಕೊಳ್ತಾನೆ ಇದೆ. ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯ ಅವರ ಮಾತನ್ನೇ ದಾಳ ಮಾಡಿದ್ರ ಡಿಕೆ ಶಿವಕುಮಾರ್. ಏನದು ಸಿದ್ದರಾಮಯ್ಯ ಅವರ ಮಾತು? ಕುರ್ಚಿ ಕದನದ ವಿಚಾರವಾಗಿ ಸಿದ್ದರಾಮಯ್ಯ ಯಾವಾಗ್ಲೂ ಹೇಳುವಂತಹ ಮಾತೇನು? ಹೈಕಮಾಂಡ್ ನಿರ್ಧಾರದಂತೆ ನಾವು ನಡ್ಕೋತೀವಿ ಅಂತ ಹೇಳಿ. ರಾಹುಲ್ ಗಾಂಧಿ ಅವರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ಮಾತನ್ನ ರಾಹುಲ್ ಗಾಂಧಿ ಎದುರಿಗೆ ಡಿಕೆ ಶಿವಕುಮಾರ್ ಇಟ್ಟಿದ್ದಾರಾ? ಆಂತರಿಕವಾಗಿಯೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಅದೇ ಮಾತನ್ನ ರಾಹುಲ್ ಮುಂದೆ ಪ್ರಸ್ತಾಪ ಮಾಡಿದ್ರೆ ಹಾಗಿದ್ರೆ ಡಿಕೆ ಶಿವಕುಮಾರ್ ಏನ್ ಮಾತು? ರಾಹುಲ್ ಗಾಂಧಿ ಅಂತಿದ್ದಾರೆ ಎಲ್ಲದಕ್ಕೂ. ಸೊ ನಾಯಕತ್ವದ ವಿಚಾರವಾಗಿ ಸಿಎಂ ನಿಮ್ಮ ಹೆಸರನ್ನ ಹೇಳ್ತಾ ಇರೋದ್ರಿಂದ ನೀವೇ ಸಿಎಂ ಕುರ್ಚಿಯ ವಿಚಾರವಾಗಿ ಒಂದು ತೀರ್ಮಾನ ಮಾಡಿಬಿಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಎಲ್ಲರ ಮುಂದೆ ಹೇಳುವಂತದ್ದು ಏನಂತಂದ್ರೆ ರಾಹುಲ್ ಗಾಂಧಿ ಅವರು ಹೇಗೆ ಹೇಳ್ತಾರೋ ಹಾಗೆ, ಅಥವಾ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಅಂತ. ಸೊ ನೀವೇ ಈ ಬಗ್ಗೆ ಒಂದು ನಿರ್ಧಾರವನ್ನ ತಗೊಂಡ್ಬಿಡಿ. ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಮಾತೇ ಅಂತಿಮ, ರಾಹುಲ್ ಗಾಂಧಿ ಮಾತೇ ಅಂತಿಮ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಮನಗೆದ್ದು ಮುಖ್ಯಮಂತ್ರಿ ಕುರ್ಚಿಗೆ ಡಿಕೆ ಶಿವಕುಮಾರ್ ಏರ್ತಾರ, ಕುರ್ಚಿಯನ್ನ ತಮ್ಮದಾಗಿಸಿಕೊಳ್ತಾರ ಅನ್ನುವಂತಹದ್ದು ಈಗ ಸದ್ಯಕ್ಕಿನ $1 ಮಿಲಿಯನ್ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರು ಅಸ್ತು ಎಂದರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಖಾತ್ರಿ. ಈ ಕಡೆ ಖರ್ಗೆ ಅವರು ಅದಕ್ಕೆ ದನಿಗೂಡಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಫಿಕ್ಸ್. ಸಿದ್ದರಾಮಯ್ಯ ಅವರು ಅಷ್ಟು ಸಲೀಸಾಗಿ ಓಕೆ ಅಂದ್ಬಿಡ್ತಾರ ಅನ್ನೋದೇ ಪ್ರಶ್ನೆ. ಡಿಕೆ ಶಿವಕುಮಾರ್ಗೆ ಪ್ರತಿಯಾಗಿ ನಾನಾ ರೀತಿಯ ಕೌಂಟರ್ಗಳನ್ನ, ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಏನೇನ್ ಬೆಳವಣಿಗೆ ಆಗ್ಬೋದು ಅನ್ನೋದೇ ಸದ್ಯಕ್ಕಿನ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪೊಲಿಟಿಕ್ಸ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್,